ಆವಾಗ ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಅವಾಗ ಈ ನಾಯಿ ಗೊತ್ತಾಗುತ್ತೆ ಅನ್ಸುತ್ತೆ. ಅಲ್ಲಿವರೆಗೂ ನಾಯಿ ಮುಚ್ಕೊಂಡಿರುತ್ತೆ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟು ಬೌ 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 ಅಂತ ಅನ್ನುತ್ತೆ. ಎಂತ ಕರ್ಮ ಗುರು, ನಿಲ್ಸೋದೇ ಇಲ್ಲ ನೋಡಿ. ಹೆಲೋ ವೀಕ್ಷಕರೇ, ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಬೇಬಿ ಅಪ್ಡೇಟ್ಸ್. ಹೇಗಿತ್ತು ನೆನೆಯ ವೀಕೆಂಡ್ ವಿತ್ ಕಿಚ್ಚ ಸುದೀಪ್ ಅವ್ರದ್ದು? ಚೆನ್ನಾಗಿತ್ತಲ್ಲ ಎಪಿಸೋಡ್ ಅಲ್ಲ? ಸೊ ನೆನ್ನೆ ಪ್ರೊಮೋ ನೋಡಿದಾಗೆ ಒಂಚೂರು ಮಕ್ಕರಾದ್ರೂ ಕೂಡ ಬಟ್ ಓಕೆ ಅಂತಾನೆ ಇತ್ತು. ಕೆಲವೊಂದಿಷ್ಟು ಮಾಹಿತಿಗಳು ಮಾತಾಡ್ಲಿಕ್ಕೆ ಇದರ ಬಗ್ಗೆ. ಈ ನಾಯಿ ಸ್ಟಾರ್ಟ್ ಆಯ್ತು. ಇಲ್ಲಿವರೆಗೂ ನಾಯಿ ಸತ್ತೋಗಿತ್ತು, ಇವಾಗ ನಾಯಿ ಬಂತು ನೋಡಿ. ಆವಾಗ ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಅವಾಗ ಈ ನಾಯಿ ಗೊತ್ತಾಗುತ್ತೆ ಅನ್ಸುತ್ತೆ. ಅಲ್ಲಿವರೆಗೂ ನಾಯಿ ಮುಚ್ಕೊಂಡಿರುತ್ತೆ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟು ಬೌ 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 ಅಂತ ಅನ್ನುತ್ತೆ. ಎಂತ ಕರ್ಮ ಗುರು, ನಿಲ್ಸೋದೇ ಇಲ್ಲ ನೋಡಿ. ನಾಯಿ ಸುಮ್ಮನೆ ಇರಲ್ಲ, ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ. ನಾವು ಮಾತನ್ನ ಮುಂದುವರಿಸ್ತಾ ಹೋಗ್ತೀನಿ ನಾನು. ಇವಾಗ ಬಿಗ್ ಬಾಸ್ ಅವರು ಬೆಳಿಗ್ಗೆ ಒಂದು ಪ್ರೊಮೋ ಬಿಟ್ಟಿದ್ದಾರೆ. ರಕ್ಷಿತಾ ವರ್ಸಸ್ ರಾಶಿಕಾ, ಶೆಟ್ಟಿ ವರ್ಸಸ್ ಶೆಟ್ಟಿ ಅಂತಾನೆ ಹೇಳ್ಬೋದು. ಸೊ ಏನಾಗ್ತಾ ಇದೆ ಮನೆಯಲ್ಲಿ ಅಂತ ಗೊತ್ತಿಲ್ಲ ಸರಿಯಾಗಿ. ಪ್ರೊಮೋದಲ್ಲಿ ಅವರಿಬ್ರು ಜಗಳಾಡೋದು ಕರೆಕ್ಟಾಗಿ ಕಾಣಿಸ್ತಾ ಇದೆ. ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ರಾಶಿಕಾ ಶೆಟ್ಟಿಗೆ ನಿನ್ನೆ ಎಪಿಸೋಡ್ ಮುಗ್ದಾಗ ಅಸಮಾಧಾನ ಇದ್ದದ್ದು ಅಶ್ವಿನಿ ಮೇಡಮ್ ಅವರ ಮೇಲೆ. ಅದರಲ್ಲೂ ಕೂಡ ಅಶ್ವಿನಿ ಮೇಡಮ್ ಅವರು ಆ ಪದ ಬಳಕೆ ಮಾಡಿದ್ದು, ರಘು ಸರ್ ತೊಡೆ ಮೇಲೆ ಮಲಗ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತೆಲ್ಲ ಯಾರಿಗೂ ಬಳಸಬಾರ್ದಂತಹ ಪದ ಬಳಕೆ ಮಾಡಿದವರು. ಸೊ ಅದಕ್ಕೆ ಅಶ್ವಿನಿ ಮೇಡಮ್ ಅವ್ರಿಗೆ ಅದು ಗೊತ್ತಾಗಿದೆ, ಬಳಸಿದ್ದು ತಪ್ಪು ಅಂತ. ಅದಕ್ಕೆ ಅವ್ರು ಯಾವುದೇ ವಾದವನ್ನು ಮಾಡಿಲ್ಲ. ಎಪಿಸೋಡ್ ಮುಗ್ದ ನಂತರ ನೀವೆಲ್ಲರೂ ನೋಡಿದಿರ, ರಾಶಿಕಾ ಶೆಟ್ಟಿ ಕಿರಿಸ್ತಾ ಇದ್ರು ಕೂಡ ಅಶ್ವಿನಿ ಮೇಡಮ್ ಅವರು ಏನು ಮಾತಾಡ್ತಾ ಇರಲಿಲ್ಲ. ಸೊ ಅದನ್ನ ಇಟ್ಕೊಂಡು ನಾಮಿನೇಟ್ ಮಾಡ್ಬೋದಿತ್ತು, ಇಲ್ಲ ಬೇರೆ ಯಾವುದೋ ಕಾರಣ ಇಟ್ಕೊಂಡು ನಾಮಿನೇಟ್ ಮಾಡ್ಬೋದಿತ್ತು. ಆದ್ರೆ ಏಕಾಏಕಿ ಚೆನ್ನಾಗಿರುವ ರಕ್ಷಿತಾ ಶೆಟ್ಟಿಯ ಮೇಲೆ ಏನ್ ಜಿದ್ದಿಟ್ಕೊಂಡು ನಾಮಿನೇಟ್ ಮಾಡಿದ್ರು ಗೊತ್ತಿಲ್ಲ. ಬಟ್ ನಾಮಿನೇಟ್ ಮಾಡ್ಲಿ, ಏನು ತೊಂದರೆ ಇಲ್ಲ. ಯಾಕೆಂತ ಹೇಳಿದ್ರೆ 8 ಜನ ಇರೋದ್ರಿಂದ ಒಬ್ಬೊಬ್ಬರನ್ನ ನಾಮಿನೇಟ್ ಮಾಡ್ಲೇಬೇಕು. ಅದು ಪರ್ಸನಲ್ ಅದು ಇದು ಅಂತಲ್ಲ, ಗೇಮಿನ ಒಂದು ಭಾಗ. ಬಟ್ ಅಲ್ಲಿ ಜಗಳ ಆಗ್ಲಿಕ್ಕೆ ಮೈನ್ ರೀಸನ್ ಏನು? ಮನೆಯವರಿಗೂ ಗೊತ್ತು ನೀನು ಏನ್ ಮ್ಯಾನ್ಪ್ಲೇಟ್ ಮಾಡ್ತೀಯ ಅನ್ನೋ ಒಂದು ಪದ ಬಳಕೆಯನ್ನ ರಾಶಿಕಾ ಶೆಟ್ಟಿ ಮಾಡಿದ್ರಿಂದ ರಕ್ಷಿತಾ ಶೆಟ್ಟಿ ಕೇಳ್ತಾರೆ, ಓ ಹೌದಾ, ನಿಮ್ಮ ಮನೆಯವರು ಬಂದು ಹೇಳಿದ್ರ, ಇದನ್ನೆಲ್ಲ ಹೇಳಿಕೊಟ್ಟೋದ್ರ ಅಂತ. ಖಂಡಿತ ಅಲ್ವಾ? ನಾರ್ಮಲ್ ಟಾಕ್, ನಾರ್ಮಲ್. ನೀವೇನ್ ಮಾತಾಡ್ತೀರಾ ಅದಕ್ಕೆ ನಾನು ಆನ್ಸರ್ ಕೊಡ್ಲೇಬೇಕಿಲ್ಲ, ನಾನು ಪ್ರಶ್ನೆ ಮಾಡ್ಲೇಬೇಕು. ಆ ಪ್ರಶ್ನೆಯನ್ನು ರಕ್ಷಿತಾ ಶೆಟ್ಟಿ ಮಾಡುವಾಗ ರಾಶಿಕಾ ಶೆಟ್ಟಿಗೆ ಏನೋ ಬ್ಲಾಸ್ಟ್ ಆಯ್ತು ಅನ್ಸುತ್ತೆ. ಅಂದ್ರೆ ಮನೆಯವ್ರ ಬಗ್ಗೆ ಮಾತಾಡ್ಬೇಡ, ಮನೆಯವ್ರ ಬಗ್ಗೆ ಯಾಕೆ ಮಾತಾಡ್ತೀಯ? ಮನೆ ವಿಚಾರ ತಂದಿರೋದು ಯಾರು? ಇನ್ ಕೇಸ್ ನನ್ ಗೊತ್ತಿರೋ ಪ್ರಕಾರ ರಾಶಿಕಾ ಶೆಟ್ಟಿ ಅವರ ಮನೆಯವರಲ್ಲ, ಬಿಗ್ ಬಾಸ್ ಮನೆಯವರು ಅಂತ ಹೇಳಿರ್ಲೂಬಹುದು. ಅದನ್ನ ಎಪಿಸೋಡ್ ನೋಡಿಯೇ ಗೊತ್ತಾಗಬೇಕು. ಬಟ್ ರಕ್ಷಿತಾ ಶೆಟ್ಟಿಗೂ ಇಲ್ಲ ನೋಡುವವ್ರಿಗೆ ನಮಗೂ ಅನ್ಸಿರೋದೇನು, ನಮ್ಮ ಮನೆಯವರಿಗೂ ಗೊತ್ತಾಗಿದೆ ಅಂತ ಹೇಳಿದ್ರೆ ಓಕೆ, ಅವರ ಫ್ಯಾಮಿಲಿ ಅಂದ್ರೆ ಹಂಗಲ್ವಾ ಅರ್ಥ? ಸೊ ರಕ್ಷಿತಾ ಶೆಟ್ಟಿ ಅದಕ್ಕೆ ಪ್ರಶ್ನೆಯನ್ನ ಹಾಕಿದ್ದಾರೆ. ಸೊ ಅದು ಜಗಳ ತಾರಕಕ್ಕೇರಿದೆ. ಇನ್ನು ರಕ್ಷಿತಾ ಶೆಟ್ಟಿಯ ಮೇಲೆ ರಾಶಿಕಾ ಶೆಟ್ಟಿ ಒಡಿಯಕ್ ಬರೋ ತರ ಬರೋದು ಇದೇನು ಮೊದಲಲ್ಲ, ತುಂಬಾ ಸಲನೇ ಆಗಿದೆ. ಇದು ಸ್ವಲ್ಪ ಮಿತಿ ಮೀರಿದೆ. ಈ ಸಲ ರಕ್ಷಿತಾ ಶೆಟ್ಟಿ ಪುಷ್ ಮಾಡಿದ್ದಾರೆ, ಗೊತ್ತಾಯ್ತಾ? ಅದು ಯಾರಾದ್ರೂ ಅಷ್ಟೇ, ಇನ್ನು ನನ್ನ ಮೇಲೆ ಬಂದು ಬೀಳ್ತಿ ಅಪಚಿ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಸುಮ್ಮನೆ ನಿಂತ್ಕೊಂಡು ನೋಡ್ಬೇಕಾ? ಇಲ್ಲಲ್ಲ, ನಾನು ತರಲೇಬೇಕು, ನನ್ನ ರಕ್ಷಣೆ ನಾನು ಮಾಡ್ಲೇಬೇಕು. TV9 ಅವರೆಲ್ಲ ಹೆಡ್ಲೈನ್ ಹಾಕಿದ್ದಾರೆ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಏನಾದ್ರು ಮಾಡ್ತಾರ ಅಂತ ಬೊಜ್ಜ ಮಾಡ್ತಾರೆ ನಿಮ್ಗೆ. ಸುಮ್ಮನೆ TRPಗೋಸ್ಕರ ಹೆಡ್ಲೈನ್ ಹಾಕ್ತಾರೆ ಅಷ್ಟೇ. ಅಲ್ಲಿ ಯಾವ ಮ್ಯಾನ್ ಹ್ಯಾಂಡ್ಲಿಂಗು ಆಗಿಲ್ಲ. ಅವ್ರ ಮೇಲೆ ಬಿಲ್ಲಿಕ್ಕೆ ಬಂದ್ರೆ ಇವ್ರು ಪ್ರೊಟೆಕ್ಟ್ ಮಾಡ್ಕೊಂಡು ನೂಕಿದ್ರು ಅಷ್ಟೇ. ಸೊ ಪ್ರೊಮೋದ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ನಮ್ಮ ನ್ಯೂಸ್ ಚಾನಲ್ ಅವರೆಲ್ಲ ಒಂದೊಂದು ಪ್ರೊಮೋ ಹೆಡ್ಲೈನ್ ಕೊಡ್ತಾರಲ್ಲ ವೀಕ್ಷಕರನ್ನ ಸೆಳೆಯಲಿಕ್ಕೋಸ್ಕರ, ಅದು ನೋಡುವಾಗ ನಗು ಬರ್ತದೆ ಎಲ್ಲೆಲ್ಲ ಕಡೆಯಲ್ಲಿ. ಸೊ ಬಿಟ್ಟಾಕೋಣ, ಕಂಟ್ರೋಲ್. ಇದಿಷ್ಟು ಪ್ರೊಮೋದ ಬಗ್ಗೆ. ಯಾಕೆಂತ ಹೇಳಿದ್ರೆ ಪ್ರೊಮೋನ ನೋಡ್ಕೊಂಡು ನಾವು ಜಾಸ್ತಿ ಮಾತಾಡೋದು ಕೂಡ ತಪ್ಪು. ಪ್ರೊಮೋದಲ್ಲಿ ಎಲ್ಲೆಲ್ಲಿಂದೆಲ್ಲ ಕಟ್ ಮಾಡ್ಕೊಂಡು ಬಂದು ಹಾಕ್ತಾರೆ ಅಂತಾನೆ ಗೊತ್ತಿಲ್ಲ ನಾವು ಮಾತಾಡೋದು. ಆಮೇಲೆ ಓಕೆ, ನಮ್ಗೆ ರಿಗ್ರೆಟ್ ಆಗೋದು, ನಾವು ಮಾತಾಡ್ಬಿಟ್ಟು ಅಲ್ಲ ಎಂತ ಮಾಡೋದು, ಇನ್ನು ವಿಡಿಯೋನ ಡಿಲೀಟ್ ಮಾಡ್ಲಿಕ್ಕೂ ಆಗಲ್ಲ. ಯಾಕೆಂತ ಹೇಳಿದ್ರೆ ತುಂಬಾ ಜನ ನೋಡಿರ್ತಾರೆ, ಕಮೆಂಟ್ ಹಾಕಿರ್ತಾರೆ. ಸೊ ನಮ್ಗೆ ಒಂಥರ ಪಶ್ಚಾತ್ತಾಪ ಆಗೋದು. ಅದಕ್ಕೆ ನಾನು ಜಾಸ್ತಿಯಾಗಿ ಪ್ರೊಮೋದ ಬಗ್ಗೆ ಎಲ್ಲ ಮಾತಾಡಲ್ಲ. ಇನ್ನು ನಿನ್ನೆ ಪ್ರೊಮೋದ ಬಗ್ಗೆ ಮಾತಾಡಿದ್ದೆ, ಸುದೀಪ್ ಸರ್ ಅವ್ರದ್ದು ಏನು ರಕ್ಷಿತಾ ಶೆಟ್ಟಿಗೆ ಉರಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಅಂತ. ಸೊ ಅದು ಎಪಿಸೋಡ್ ಅಲ್ಲೂ ಅದೇ ರೀತಿ ಇತ್ತು. ಇವತ್ತಿನ ಪ್ರೊಮೋ ಏನ್ ಬಿಟ್ಟಿದ್ದಾರೆ ಆ ಪ್ರೊಮೋನ ನೋಡ್ಕೊಂಡು ಬರೋಣ, ಆನಂತರ ಮಾತಾಡೋಣ. ಸೂಚಿಸಿದ ಸದಸ್ಯರು ಮನೆಯಿಂದ ಹೊರ ಹೋಗುವಂತೆ ಮುಖ್ಯ ದ್ವಾರದ ಕಡೆಗೆ ಔಟ್ ಮಾಡುವ ಮೂಲಕ ನಾಮಿನೇಟ್ ಮಾಡಬೇಕು. ರಕ್ಷಿತಾ ಪೂರ್ತಿ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ವೀಕೆಂಡ್ ಬಂದಾಗ ನಿಮ್ಗೆ ಏನ್ ಮಾತಾಡ್ಬೇಕು ಅರ್ಥ ಆಗಲ್ಲ. ಈ ಆಚೆ ಕಡೆನೂ ಗೊತ್ತಾಗಿದೆ, ನಮ್ಮ ಮನೆಯವ್ರಿಗೂ ಗೊತ್ತಾಗಿದೆ ನೀವು ಎಷ್ಟು ಮ್ಯಾನ್ಯುಪ್ಲೇಟ್, ಎಷ್ಟು ನಾಟಕ. ಮನೆಯವರು ನಿಮ್ಮ ಬಂದು ಎಲ್ಲ ಹೇಳ್ಕೊಟ್ಟಿದ್ರಾ? ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಎಸ್ ವೀಕ್ಷಕರೇ, ಪ್ರೊಮೋ ನೋಡಿದಿರಲ್ಲ. ಈ ಪ್ರೊಮೋ ನೋಡ್ಬಿಟ್ಟು ಈ ಜಗಳದಲ್ಲಿ ಯಾರ್ದು ಸರಿ ಅನಿಸ್ತದೆ, ಯಾರ್ದು ತಪ್ಪು ಅನಿಸ್ತದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು. ಇನ್ನು ನಿನ್ನೆ ಎಪಿಸೋಡ್ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ನಂಗೆ ಅದೊಂದು ವಿಚಾರ ಬಗ್ಗೆ ನಂಗೆ ಮಾತಾಡ್ಲೇಬೇಕು. ಯಾಕಂತ ಹೇಳಿದ್ರೆ ನಿನ್ನೆ ಕಂಟಿನ್ಯೂಸ್ ಆಗಿ ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿಯ ಬಗ್ಗೆ ಒಂದು ಬಾಂಧವ್ಯದ ಬಗ್ಗೆ, ರಕ್ಷಿತನಿಗೆ ಗಿಲ್ಲಿ ನಟನ ತರ ಒಂದು ಹುಡುಗ ಬೇಕು, ಇಲ್ಲ ಗಿಲ್ಲಿ ನಟನ ತರ ತಲೆ ಹರಟೆ ಮಾಡೋ ಒಂದು ಹುಡುಗ ಬೇಕು ಅನ್ನೋ ಒಂದು ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಪಾಸ್ ಆಗಿರುತ್ತಲ್ಲ, ಎಸ್ ಆರ್ ನೋ ಅಲ್ಲಿ. ಸೊ ಅಲ್ಲಿ ನಂಗೊಂಥರ ಹೇಗಾಯ್ತು ಅಂತ ಹೇಳಿದ್ರೆ, ಕಾಮಿಡಿ ಎಲ್ಲದು ಇವಾಗ ನೀವ್ ಹೇಳ್ತೀರಾ ಎಲ್ಲರೂ ಕಾಮಿಡಿ ಮಾಡಿದ್ರು ಎಲ್ಲ ಓಕೆ, ಬಟ್ ಕಾಮಿಡಿಯನ್ನ ಹೊರತುಪಡಿಸಿ ನಾನೊಂದು ಕಡೆಗೆ ನಿಂತು ನೋಡುದಾದ್ರೆ ಅದು ರಕ್ಷಿತಾ ಶೆಟ್ಟಿ ಆಗ್ಲಿ, ಅಲ್ಲಿ ಆ ಪ್ಲೇಸ್ ಅಲ್ಲಿ ಇನ್ನು ಬೇರೆ ಯಾರೇ ಆಗಿರ್ಲಿ, ಬಟ್ ಅವ್ರಿಗೊಂದು ಫೀಲಿಂಗ್ ಇದೆ ಅಲ್ವಾ, ಆ ಫೀಲಿಂಗ್ ಅನ್ನ ನಾವ್ ಯಾಕೆ ಆಡ್ಕೋಬೇಕು? ಈಗ ನಿನ್ನೆ ಆ ಮನೆ ಮಂದಿಯ ನಗು ಇಲ್ಲ ಒಂಥರ ತಮಾಷೆ ಹೇಗಿತ್ತು ಅಂತ ಹೇಳಿದ್ರೆ, ರಕ್ಷಿತಾ ಶೆಟ್ಟಿ ಅಂತಹ ಒಂದು ಹುಡುಗಿಗೆ ಫೀಲಿಂಗ್ಸೇ ಬರಬಾರ್ದು ಅನ್ನೋ ರೀತಿಯಲ್ಲಿತ್ತು. ಈಗ ಗಿಲ್ಲಿ ನಟನ ಕೇಳುವಾಗ ಆದ್ರೂ ಕೂಡ ಅಷ್ಟೇ ನಂಗೆ ಭಯ ಆಗ್ತಾ ಇದೆ.
ಅಂದ್ರೆ ನಾನು ಕೇಳೋದು, ಹಾಗಾದ್ರೆ ರಕ್ಷಿತಾ ಶೆಟ್ಟಿ ಅಂತಹ ಒಂದು ಹುಡುಗಿ ಆ ಕ್ಯಾರೆಕ್ಟರಿಗೆ ಪ್ರೀತಿ ಆಗ್ಬಾರ್ದಾ? ಅಲ್ಲ, ಒಂದು ತರ ನಂಗೆ ಈ ತರದೊಂದು ಹುಡುಗ ಬೇಕು ಅನ್ನೋ ಒಂದು ಇಷ್ಟ ಪಡೋದೇ ತಪ್ಪ? ಎಲ್ರಿಗೂ ಭಾವನೆಗಳಿದ್ದೇ ಇದೆಯಲ್ಲ. ಈಗ ಆ ಪ್ಲೇಸಲ್ಲಿ ಯಾರು ಬೇಕಾದ್ರೂ ಇರ್ಲಿ, ಒಬ್ರಿಗೊಬ್ರ ಮೇಲೆ ಒಂದು ಒಲವಿದೆ ಇಲ್ಲ ಪ್ರೀತಿ ಇದೆ ಅಂತ ಹೇಳಿದ್ರೆ ಒಂದು ಜಸ್ಟ್ ಒಂದು ಫನ್ ತರ ತಗೊಂಡು ಹೋಗ್ಬೋದು. ಬಟ್ ನಿನ್ನೆ ಆ ಫನ್ ಇದೆಯಲ್ಲ, ಆ ಫನ್ ಯಾವ ರೀತಿ ತುಂತಿದ್ರೆ ಕಾಲೆಳಿಯೋದಲ್ಲ. ರಕ್ಷಿತಾ ಶೆಟ್ಟಿ ಅನ್ನೋ ಒಂದು ಕ್ಯಾರೆಕ್ಟರ್ ಲವ್ ಮಾಡೋದೇ ತಪ್ಪು, ಇಲ್ಲ ರಕ್ಷಿತಾ ಶೆಟ್ಟಿ ಅನ್ನೋ ಕ್ಯಾರೆಕ್ಟರ್ ನನ್ಗೆ ಇಂತೆಂತ ಹುಡುಗ ಇಷ್ಟ ಅನ್ನೋದೇ ತಪ್ಪು ಅನ್ನೋ ರೀತಿಯಲ್ಲಿತ್ತು. ಅಂತ ಹುಡುಗಿಯನ್ನ ಯಾರಪ್ಪ ಎಕ್ಸೆಪ್ಟ್ ಮಾಡ್ತಾರೆ? ಗೊತ್ತಾಯ್ತಾ? ಒಂಥರ ಶಾಕ್, ಒಂಥರ ನಗು, ಕಾಲ್ ಹೇಳ್ತಾ. ಬಟ್ ಅದು ರಕ್ಷಿತಾ ಶೆಟ್ಟಿಗೆ ಅಲ್ಲಿ ಅರ್ಥ ಆಗ್ತಾ ಇತ್ತು, ಅವ್ರಿಗೆ ಬೇಜಾರಾಗ್ತಾ ಇತ್ತು. ಅದಕ್ಕೆ ಮತ್ತೆ ಸೀರಿಯಸ್ ಆಗಿ ಹೌದು ನನ್ಗೆ ಆ ತರದ ಹುಡುಗನೇ ಇಷ್ಟ, ಬಟ್ ಗಿಲ್ಲಿ ಇಷ್ಟ ಅಲ್ಲ ಅನ್ನೋ ರೀತಿಯಲ್ಲಿ ಮತ್ತೆ ಸುದೀಪ್ ಸರ್ ಅವ್ರ ಎದುರಲ್ಲಿ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಬಟ್ ಅಷ್ಟು ಜನ ನಗಾಡ್ತಾ ಇರುವಾಗಲ್ಲ ಉಂಟಲ್ಲ, ಅದು ಸಾಧ್ಯ ಆಗಲ್ಲ ಅವ್ರು ಕಡಿಮೆ ಮಾಡ್ಲಿಕ್ಕೆ. ಬಟ್ ಅಲ್ಲಿ ಏನು ಆಗಿಲ್ಲ ಅನ್ನೋ ರೀತಿಯಲ್ಲಿ ನಾರ್ಮಲ್ ಆಗಿರ್ಲಿಕ್ಕೆ ಪ್ರಯತ್ನ ಪಟ್ರಲ್ಲ, ಅದಕ್ಕೆ ನಂದೊಂದು ಸಲ್ಯೂಟ್ ಇದೆ. ಯಾಕೆಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ಆಗಲ್ಲ, ನರ್ವಸ್ನೆಸ್ ಬಂದ್ಬಿಡುತ್ತೆ, ಗೊತ್ತಾಯ್ತಾ? ಬಟ್ ಆ ನರ್ವಸ್ನೆಸ್ನೆಲ್ಲ ಕವರ್ ಮಾಡ್ಕೊಂಡು ಬರೋ ಶಕ್ತಿ ಇದೆ, ಎಲ್ರಿಗೂ ಸಿಗಲ್ಲ. ಸೊ ರಕ್ಷಿತಾ ಶೆಟ್ಟಿಗೆ ಅದಕ್ಕೆ ಸಲ್ಯೂಟ್ ಅಂತಾನೆ ಹೇಳ್ಬೋದು. ಬಟ್ ನಂಗೆ ಯಾಕೋ ಆ ಒಂದು ಸೆಷನ್ ಇಷ್ಟ ಆಗಿಲ್ಲ. ಅಲ್ಲಿ ರಕ್ಷಿತಾ ಶೆಟ್ಟಿ ಇದ್ದಾಳೆ ಅನ್ನೋ ಕಾರಣಕ್ಕೆ ಇಷ್ಟ ಆಗಿಲ್ಲ ಅಲ್ಲ, ಯಾರಿಗಾದ್ರೂ ಅಷ್ಟೇ ಇನ್ನೊಬ್ಬರ ಫೀಲಿಂಗ್ಸ್ ಅನ್ನ ಇಲ್ಲ ಇನ್ನೊಬ್ರಿಗೆ ಯಾವುದೋ ಒಂದು ಆಗಿದೆ ಅಂತ ಹೇಳಿದ್ರೆ ಅದನ್ನ ತಮಾಷೆ ಮೆಟೀರಿಯಲ್ ಆಗಿ ನಾವು ತಗೊಂಡು ಹೋಗೋದು ನನ್ಗಂತೂ ವೈಯಕ್ತಿಕವಾಗಿ ಇಷ್ಟ ಆಗಲ್ಲ. ನಾನು ಯಾವಾಗ್ಲೂ ಕೂಡ ಇನ್ನೊಬ್ಬರ ಫೀಲಿಂಗ್ಸ್ ಅನ್ನಾಗ್ಲಿ ಇಲ್ಲ ಇನ್ನೊಬ್ರಿಗೆ ಏನೋ ಒಂದು ಅವ್ರದ್ದೊಂದು ಕುಂದುಕೊರತೆ ಇದೆ, ಸೊ ಅದನ್ನೆಲ್ಲ ಇಟ್ಕೊಂಡು ನಾನು ಟ್ರೋಲ್ ಮಾಡೋನಾಗ್ಲಿ ಇಲ್ಲ ತಮಾಷೆ ಮಾಡೋನಲ್ಲ. ಸೊ ಬಹುಶಃ ನಂಗೆ ಅದಕ್ಕೋಸ್ಕರನೇ ಆ ಒಂದು ಸೂಕ್ಷ್ಮತೆ ಇರೋದಕ್ಕೋಸ್ಕರ ನಂಗೆ ಅದು ಇಷ್ಟ ಆಗಿಲ್ಲ ಅನ್ಸುತ್ತೆ. ನಂತರ ತುಂಬಾ ಜನರಿಗೆ ಅದು ಇಷ್ಟ ಆಗದೇನೂ ಇರ್ಬೋದು, ಇಷ್ಟ ಆಗಿನೂ ಇರ್ಬೋದು, ಅದು ನಿಮ್ಮ ಅಭಿಪ್ರಾಯ. ಬಟ್ ಅದೊಂದು ನಂಗೆ ಇಷ್ಟ ಆಗಿಲ್ಲ ಅನ್ನೋದಕ್ಕೆ ನಾನು ಅದನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಉಳಿದಂತೆ ಇನ್ನೊಂದು ಪಾಯಿಂಟ್ ಇಷ್ಟ ಆಗಿದೆ ಏನು ಗೊತ್ತಾ? ಕಾವ್ಯರ ಬಗ್ಗೆ ರಕ್ಷಿತಾ ಶೆಟ್ಟಿಯ ಬಾಯಿಂದ ಒಂದು 3 ಒಳ್ಳೆ ಪಾಯಿಂಟ್ ಹೇಳಿಸಿದ್ದು, ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಗಿಲ್ಲಿಯಿಂದ, ಗಿಲ್ಲಿಯ ಬಗ್ಗೆ ಅಶ್ವಿನಿ ಮೇಡಮ್ ಅವರಿಂದ. ಸೊ ಈ ರೀತಿ. ಬಟ್ ನಂಗೆ ಅಶ್ವಿನಿ ಮೇಡಮ್ ಒಂದು ವೈಲ್ಡ್ ಪಾಯಿಂಟ್ ಒಂದು ಕೊಟ್ಟರು ಗಿಲ್ಲಿ ನಟ್ನ ಬಗ್ಗೆ. ಗಿಲ್ಲಿ ನಟ್ನ ಜರ್ನಿ ಅಷ್ಟು ಈಸಿ ಆಗಿಲ್ಲ. ಸೊ ಅವನ ಜರ್ನಿ ತುಂಬಾನೇ ಕಷ್ಟ ಇದೆ. ಬಟ್ ಅವನು ಎಲ್ಲೂ ಕೂಡ ಅವನ ಕಷ್ಟವನ್ನ ಇಲ್ಲ ಅವನು ಬಂದಿರುವಂತಹ ದಾರಿಯ ಬಗ್ಗೆ ಎಲ್ಲೂ ಹಿಂಟ್ ಬಿಟ್ಕೊಡದೆ, ಅಂದ್ರೆ ಓಪನ್ ಆಗಿ ಮಾತಾಡದೆ, ನೋವು ತೋರಿಸ್ಕೊಳ್ಳದೆ ನಮ್ಮ ಮುಂದೆ ಡೌನ್ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಅದನ್ನ ನಾನು ಬಿಟ್ಕೊಟ್ರೆ ಅದು ನನ್ನ ಮೈನಸ್ ಪಾಯಿಂಟ್, ಅದನ್ನೇ ಇಟ್ಕೊಂಡು ಅವರು ಆಟ ಆಡಿಸ್ಬೋದು ಅನ್ನೋ ಒಂದು ರೀಸನ್ಗೋಸ್ಕರ ಅವನ ಕಷ್ಟ, ಅವನು ಬಂದಿರೋ ಜರ್ನಿಯ ಕಷ್ಟವನ್ನು ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಅಂತ. ಸೊ ಇದು ನಂಗೆ ಎಲ್ಲೋ ಒಂದು ಈ ಪಾಯಿಂಟ್ ತುಂಬಾನೇ ಇಷ್ಟ ಆಯ್ತು. ಯಾಕೆಂತ ಹೇಳಿದ್ರೆ ಗಿಲ್ಲಿ ನಟ ಇವಾಗ ನೀವು ಹೇಳ್ತೀರಾ ಗಿಲ್ಲಿ ನಟ ತಮಾಷೆ ಮಾಡ್ತಾರೆ, ಇಲ್ಲ ಕಾಲೇ ಇರ್ತಾರೆ, ಕೆಳಗಡೆ ಇಟ್ಟು ಮಾತಾಡ್ತಾರೆ. ಕೆಲವೊಂದು ಸಲ ಹೌದು, ಇಲ್ಲ ಅಂತ ತೀರಾ ಕಳೆದೊಂದು ವಾರ ಮಾತ್ರ ಆತರ ಅನ್ಸಿರೋದು. ಅದು ಬಿಟ್ರೆ ಗಿಲ್ಲಿ ನಟ ಹೇಗೆ ಅಂತ ಹೇಳಿದ್ರೆ ಒಬ್ಬ ಹಠವಾದಿ. ನಾನು ಅಬ್ಸರ್ವ್ ಮಾಡಿರೋ ರೀತಿಯಲ್ಲಿ ಗಿಲ್ಲಿ ನಟ ಒಬ್ಬ ಹಠವಾದಿ. ತನ್ನ ನೋವು ತನ್ನ ಕಷ್ಟ ಇನ್ನೊಬ್ಬರಿಗೆ ಅದು ಆಹಾರ ಆಗ್ಬಾರ್ದು ಅನ್ನೋ ಒಂದು ಆಲೋಚನೆಯಲ್ಲಿ ಹೋರಾಡುವಂತಹ ಒಬ್ಬ ವ್ಯಕ್ತಿ. ಅದಕ್ಕೋಸ್ಕರ ಎಷ್ಟೇ ಬೇಜಾರಾಗ್ಲಿ, ಈಗ ಮನೆ ಮಂದಿಯಿಂದ ಬಂದಂತಹ ಲೆಟರ್ ಹರಿಯುವಾಗ್ಲೂ ಕೂಡ ಗಿಲ್ಲಿ ನಟ್ನ ಕಣ್ಣಲ್ಲಿ ಒಂದು ಹನಿ ಕೂಡ ಕಾಣಿಸಿಲ್ಲ. ಬಹುತೇಕ ಎಲ್ಲರೂ ಹತ್ತಿದ್ದಾರೆ, ಆಯ್ತಾ, ಎಲ್ಲೂ ಬಿಟ್ಕೊಟ್ಟಿಲ್ಲ. ಹೇಗೆ ಗೊತ್ತಾ, ಕೆಲವೊಬ್ರಿಗೆ ಹೇಗಿರುತ್ತೆ ಅಂತ ಹೇಳಿದ್ರೆ ತುಂಬಾನೇ ಹಠ ಇರುತ್ತೆ. ಸಣ್ಣದ್ರಲ್ಲಿ ತುಂಬಾ ನೋವು ಅದು ಇದೆಲ್ಲ ಸಹಿಸ್ಕೊಂಡಿರ್ತಾರೆ, ಇಲ್ಲ ಅವಮಾನವನ್ನ ಸಹಿಸ್ಕೊಂಡಿರ್ತಾರೆ. ಸೊ ಅಂತವ್ರು ಹೇಗಾಗ್ತಾರೆ ಅಂತ ಹೇಳಿದ್ರೆ, ಓಕೆ ಇವ್ರ ಮುಂದೆ ಯಾರ ಮುಂದೇನು ನನ್ನ ಮೈನಸ್ ಪಾಯಿಂಟ್ ಇಲ್ಲ, ನಾನು ಕಣ್ಣೀರು ಹಾಕಬಾರ್ದು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದಿರ್ತಾರೆ. ನನಗೆ ಗಿಲ್ಲಿ ನಟ, ರಕ್ಷಿತಾ ಶೆಟ್ಟಿ ಈ ಕ್ಯಾಟಗರಿಯಲ್ಲಿ ಕಾಣಿಸ್ತಾರೆ. ಎಲ್ಲೂ ಕೂಡ ಯಾರೇನೇ ಅನ್ನಲಿ, ಬಟ್ ನಾನ್ ಬಿಟ್ಕೊಡ್ಬಾರ್ದು, ಆಯ್ತಾ. ಗಿಲ್ಲಿ ನಟನಿಗೆ ಭಾಷೆ ಎಲ್ಲಾನು ಸುಲಲಿತವಾಗಿ ಬರೋದ್ರಿಂದ ಅವರು ಅದನ್ನ ಚೆನ್ನಾಗಿ ನಿಭಾವಣೆ ಮಾಡ್ತಾರೆ. ರಕ್ಷಿತಾ ಶೆಟ್ಟಿಗೆ ಭಾಷೆಯ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಎಡವ್ತಾ ಇದ್ದಾರೆ. ಅದು ಬಿಟ್ರೆ ಅವರಿಬ್ಬರ ಕ್ಯಾರೆಕ್ಟರ್ ಎಲ್ಲ ನಂಗೆ ಒಂಚೂರು ಸೇಮ್ ಟು ಸೇಮ್ ಕಾಣಿಸ್ತದೆ. ಯಾಕೆಂತ ಹೇಳಿದ್ರೆ ಹೆಣ್ಣು ಮಕ್ಕಳಲ್ಲಿ ಆ ಮನೆಯಲ್ಲಿ ಕಡಿಮೆ ಹತ್ತಿರೋದು ಕಣ್ಣೀರು ನಮ್ಗೆ ನೋಡಿರೋದು ರಕ್ಷಿತಾ ಶೆಟ್ಟಿ ಕೈಯಿಂದ. ಇನ್ನು ಗಂಡು ಮಕ್ಕಳಲ್ಲಿ ಅಳದೇ ಇರೋರು ಗಿಲ್ಲಿ ನಟ. ಇನ್ನು ಧ್ರುವಂತಿಗೆ ಕೊಟ್ಟಿರುವಂತಹ ಪಂಚ್, ಆಯ್ತಾ, ಆ ಪಂಚ್ ಕೊಡುವಾಗ ಹೊರಗಡೆ ಕೇಳಿಸ್ತಾ ಇದ್ದಂತಹ ಸೌಂಡ್ ಎಲ್ರಿಗೂ ಬೇಕಿತ್ತು. ಧ್ರುವಂತಿಗೆ ಅಂತಹ ಒಂದು ಶಾಟ್ ಕೊಡಬೇಕಿತ್ತು. ಸುದೀಪ್ ಸರ್ ಅವರಿಗೂ ಗೊತ್ತಾಗಿದೆ, ಓಕೆ ರಕ್ಷಿತಾ ಶೆಟ್ಟಿಯ ಮನಸ್ಸಲ್ಲಿ ಇನ್ನೂ ಕೋಪ ಇದೆ, ಅದಕ್ಕೆ ಅವ್ರ ಕೈಯಲ್ಲಿ ಇದನ್ನು ಕೊಡಿ ಅಂತ ಹೇಳಿರೋದು ಗಿಲ್ಲಿ ನಟ ಹತ್ರ. ನಂಗೆ ರಘು ಸರ್ ಕೊಟ್ಟಿರುವಂತಹ ಕಾರಣ ಕೂಡ ತುಂಬಾ ವ್ಯಾಲ್ಡ್ ಅಂತ ಅನಿಸ್ತು. ಇನ್ನು ಇನ್ನೊಬ್ಬರ ಬಗ್ಗೆ ನಿಂಗೊಂದು 2 ಒಳ್ಳೆ ಮಾತಾಡಿ ಅಂತ ಹೇಳುವಾಗ ಯಾವ್ದೋ ಒಂದು 2 ಟ್ರೋಲ್ ತರ ಮಾತಾಡಿ 3ನೇದು ಇಲ್ಲ ಸರ್ ಸಾಕಷ್ಟೇ ಅಂತ ಹೇಳಿದ್ಯಲ್ಲ, ನಂಗೆ ಅಂತ ಒಂದು ಕ್ಯಾರೆಕ್ಟರ್, ಓವರ್ ಆಕ್ಟಿಂಗ್ ಕ್ಯಾರೆಕ್ಟರ್ ಕಂಡ್ರೆ ಆಗಲ್ಲ. ಯಾರೆಲ್ಲ ಧ್ರುವಂತಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನೀವು ಸಪೋರ್ಟ್ ಮಾಡ್ಕೊಳ್ಳಿ, ನಂಗೆ ತೊಂದರೆನೇ ಇಲ್ಲ. ಬಟ್ ಧ್ರುವಂತ್ ಅಂತಹ ಒಂದು ವ್ಯಕ್ತಿತ್ವ ಬಿಗ್ ಬಾಸ್ ಮನೇಲಿ ಇದೆಯಲ್ಲ, ನಾನು ಅಂತಹ ಒಂದು ಇವಾಗ ಯಾವುದು ಧ್ರುವಂತ್ ಅವರ ಪದ ಬಳಕೆನೆ ಮಾಡ್ತೀನಿ, ಅಸಹ್ಯ ವ್ಯಕ್ತಿತ್ವ ಅಂತ ಏನ್ ಹೇಳ್ತೀವಿ, ನಾನು ನೋಡೇ ಇಲ್ಲ ನಿಜವಾಗ್ಲು. ಒಂದ್ ವೇಳೆ ಅಶ್ವಿನಿ ಮೇಡಮ್ ಅವರು ಪದ ಬಳಕೆ ಮಾಡಿದ ತಪ್ಪು ಯಾವುದು, ರಾಶಿಕಾಗೆ ರಘು ಸರ್ ತೊಡೆ ಮೇಲೆ ಕೂರಿಸ್ತಾರೆ ಹಂಗೆ ಹಿಂಗೆ ಅಂತ, ಅದು ಮಾತಿನ ಭರದಲ್ಲಿ ಹೇಳಿರ್ಬೋದು, ಇಲ್ಲ ಅವರ ಮನಸ್ಸಲ್ಲಿ ಅಂತ ಒಂದು ಫೀಲಿಂಗ್ಸ್ ಬಂದಿರ್ಬೋದು. ಎಲ್ಲ ಒಂದ್ ಕಡೆ ರಕ್ಷಿತಾ ಶೆಟ್ಟಿಗೆ ಅವತ್ತೊಂದ್ಸಲ ಹೇಳಿದ್ರು. ಅದು ಬಿಟ್ರೆ ಅಶ್ವಿನಿ ಮೇಡಮ್ ಅವರು ನಂಗೆ ಇಷ್ಟ ಆಗ್ತಾರೆ. ಬಟ್ ಧ್ರುವಂತ್ ಅಂತೂ ಖಂಡಿತವಾಗ್ಲೂ ನಂಗೆ ಇಲ್ಲಿವರೆಗೂ ಇಷ್ಟ ಆಗಿಲ್ಲ. ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಇಷ್ಟ ಆಗ್ತಾರೆ, ಮಾರನೇ ದಿನ ಉಲ್ಟಾ ಹೊಡಿತಾರೆ, ಆಯ್ತಾ. ನಂಬಿಕೆಗೆ ಅರ್ಹನಲ್ಲದ ಒಬ್ಬ ವ್ಯಕ್ತಿ ಆ ಮನೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ನಾನು ನೋಡಿರೋ ಪ್ರಕಾರ ಈ ಆಟದ ಪ್ರಕಾರ ಅದು ಧ್ರುವಂತಿನ ಜೊತೆಗೆ ಸೇರಿ ಅಶ್ವಿನಿ ಮೇಡಮ್ ಅವರು ಇತ್ತೀಚೆಗೆ ಮತ್ತೆ ನೆಗೆಟಿವ್ ವಿಷಯದಲ್ಲಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು.
ಇಲ್ಲಾಂದ್ರೆ ಅಶ್ವಿನಿ ಮೇಡಮ್ ಅವರು ಪಾಸಿಟಿವ್ ವೈಬ್ ಕೊಡ್ತಾ ಇದ್ರು. ಬಟ್ ಯಾವಾಗ ಸೀಕ್ರೆಟ್ ರೂಮ್ ಇಂದ ಧ್ರುವಂತ್ ಬಂದು ಅಶ್ವಿನಿ ಮೇಡಮ್ ಅವ್ರ ಜೊತೆನೆ ಅಂಟ್ಕೊಂಡ್ರು, ಅಲ್ಲಿಂದ ಅಶ್ವಿನಿ ಮೇಡಮ್ ಅವರು ಕೂಡ ಕಂಪ್ಲೀಟ್ ಆಗಿ ನೆಗೆಟಿವ್ ತರಾನೇ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಇದೆಲ್ಲೋ ಅಶ್ವಿನಿ ಮೇಡಮ್ ಅವರಿಗೆ ಅದು ಪರಿಣಾಮ ಬೀರ್ತದೆ. ಅದು ಇವಾಗ ಗೊತ್ತಾಗಲ್ಲ, ಹೊರಗಡೆ ಬಂದು ನೋಡಿದ್ರೆ ಗೊತ್ತಾಗ್ಬೋದು ಬಹುಶಃ. ಇನ್ನೊಂದು 1-2 ವಾರ ಇದೆ. ಬಟ್ ನಂಗೆ ಅನ್ಸ್ತಾ ಇಲ್ಲ ಅಶ್ವಿನಿ ಮೇಡಮ್ ಅವರು ಮತ್ತು ಧ್ರುವಂತ್ ಬೇರೆಯಾಗಿ ಆಟ ಆಡ್ತಾರೆ ಅಂತ. ಅವರು ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಸೊ ಅದು ಅಶ್ವಿನಿ ಮೇಡಮ್ ಅವರಿಗೆ ಲಾಸ್ ಆಗ್ತದೆ ಅಂತ ನಂಗೆ ಅನಿಸ್ತದೆ. ಅವರು ಸ್ವಲ್ಪ ಅದರಿಂದ ಹೊರಗಡೆ ಬಂದು ಆಟ ಆಡಿದ್ರೆ ಮತ್ತೆ ಪಾಸಿಟಿವ್ ವೈಬ್ ಸಿಗ್ಬೋದು. ಇನ್ನು ಧ್ರುವಂತಿಗೆ ಕೊಟ್ಟಿರೋದು ಕರೆಕ್ಟ್ ಆಗಿತ್ತು ಆ ಪಂಚು, ಎಕ್ಸ್ಟ್ರಾರ್ಡಿನರಿ ಪಂಚ್. ರಕ್ಷಿತಾ ಶೆಟ್ಟಿಗೆ ಯಾವಾಗ ಕೋಪ ಬಂತು ಗೊತ್ತಾ? ಒಂದು ಅವರ ಬಗ್ಗೆ ಮಾತಾಡಿದ್ದು, ಎರಡನೇದು ರಘು ಸರ್ ಬಗ್ಗೆ ಅವ್ರು ಮಾತಾಡಿರೋದು. ಇವಾಗ ರಕ್ಷಿತಾ ಶೆಟ್ಟಿಯ ಪಾಸಿಟಿವ್ ಬಗ್ಗೆ ಹೇಳಿದ್ರು, ಅವ್ರಿಗೆ ಯಾರಾದ್ರೂ ಇಷ್ಟ ಆದ್ರೆ ಎಲ್ಲೂ ಕೂಡ ಬಿಟ್ಕೊಡಲ್ಲ. ಹೌದು, ಬಿಟ್ಕೊಡಲ್ಲ. ಸೊ ಅದಕ್ಕೋಸ್ಕರ ರಘು ಸರ್ ಬಗ್ಗೆ ಅವ್ರು ಅಷ್ಟು ಚೀಪಾಗಿ ಮಾತಾಡಿದ್ರು ಯಾರು, ಧ್ರುವಂತ್ ಅವರು ಹಂಗೆ ಹಿಂಗೆ ಅದು ಇದು ಅಂತಲ್ಲ. ಅದಕ್ಕೆ ರಿಟರ್ನ್ ಕೊಟ್ಟಿರೋದು ರಕ್ಷಿತಾ ಶೆಟ್ಟಿ. ಅದು ರಿಲೇಶನ್ಶಿಪ್ ಅಂದ್ರೆ ಬಿಟ್ಕೊಡದೆ ಒಬ್ರನ್ನೊಬ್ರು ಮುಂದಕ್ಕೆ ತಗೊಂಡೋಗೋದು. ಸೊ ಈ ವಿಚಾರದಲ್ಲಿ ಗಿಲ್ಲಿ ನಟನ ಕೂಡ ನಂಗೆ ಇಷ್ಟನೇ. ರಕ್ಷಿತಾ ಕಾವ್ಯ ಅಂತೆಲ್ಲ ಬಂದಾಗ ಈಗ ನಾಮಿನೇಷನ್ ಫೇವರಿಸಮ್ ಬಿಟ್ಬಿಡೋಣ, ಅದು ಬಿಟ್ರೆ ರಕ್ಷಿತಾ ಕಾವ್ಯಣ್ಣ ಗಿಲ್ಲಿ ನಟ ಕೂಡ ಎಲ್ಲೂ ಕೂಡ ಈ ತರದ ಸನ್ನಿವೇಶದಲ್ಲಿ ಎಲ್ಲಾದ್ರೂ ಜಗಳ ಆಗ್ತಾ ಇದೆ. ಇವಾಗ ಅವತ್ತು ಕಬಡ್ಡಿ ಟಾಸ್ಕ್ ಅಲ್ಲಿ ರಕ್ಷಿತಾ ಶೆಟ್ಟಿ ಕೆಳಗಡೆ ಬಿದ್ದಿದ್ರು, ಅವ್ರು ಎತ್ತಿ ಮೇಲೆ ಕೆತ್ತಿರೋದು ಗಿಲ್ಲಿ ನಟ, ಗೆಜ್ಜೆ ಶಬ್ದದಲ್ಲಿ ಗಿಲ್ಲಿ ನಟ ಒತ್ತಿಗೆ ನಿಂತಿರೋದು. ಸೊ ಇಂತಹ ಸನ್ನಿವೇಶದಲ್ಲಿ ಇನ್ನು ರಿಷಾ ಬಂದಾಗ್ಲೂ ಕೂಡ ರಕ್ಷಿತಾ ಶೆಟ್ಟಿಯನ್ನ ನೀನು ಮಾತಾಡಬೇಡ, ನೀನು ನೆಗೆಟಿವ್ ಆಗಿ ತೋರಿಸಲಿಕ್ಕೆ ಅವ್ರು ಈ ತರ ಮಾಡ್ತಾ ಇರೋದು, ಅದರ ಪ್ರೊಟೆಕ್ಟ್ ಮಾಡ್ತಾರೆ. ಸೊ ಆ ಗುಣ ಇಷ್ಟ. ಸೊ ಅದು ಬಿಟ್ರೆ ನನಗೆ ನಿನ್ನೆ ಇಷ್ಟ ಆಗದಿರೋದು ಅಂದ್ರೆ, ನಿನ್ನೆ ಧ್ರುವಂತನ ನೋಡುವಾಗ ಹೆಂಗ ಅನಿಸ್ತು ಗೊತ್ತಾ? ನಾನು ಇಲ್ಲಿಯವರೆಗೂ ವೀಕ್ಷಕರಿಗಾದ್ರು ಯಾರಿಗಾದ್ರೂ ಅಷ್ಟೇ ಮೈನ್ ವಿಲನು ಅಶ್ವಿನಿ ಮೇಡಮ್ ಅಂತಾನೆ ಅನ್ಕೊಂಡಿರ್ತೀರಾ. ಬಟ್ ಮೈನ್ ವಿಲನು ಅಶ್ವಿನಿ ಮೇಡಮ್ ಅಲ್ಲ, ಮೈನ್ ವಿಲನು ಧ್ರುವಂತ್. ಇವಾಗ ಕೆಲವೊಂದಿಷ್ಟು ಮೂವಿಗಳಲ್ಲಿ ಹೇಗಿರ್ತದೆ ಗೊತ್ತಾ? ವಿಲನ್ಗಳು ತುಂಬಾ ಹೋರಾಟ ಎಲ್ಲ ಮಾಡ್ತಾರೆ, ರೌಡ್ಸಮ್ ಮಾಡ್ತಾ ಇರ್ತಾರೆ. ನಾವು ಅನ್ಕೊಂಡಿರ್ತೀವಿ ಇವರೇ ಮೈನ್ ವಿಲನ್ ಅಂತ. ಬಟ್ ಯಾರೋ ಒಬ್ಬ ಕೋಟು ಸೂಟ್ ಹಾಕೊಂಡಿರೋನೊಬ್ಬ ಇರ್ತಾನೆ, ಅದರ ಸೂತ್ರಧಾರಿ. ಸೊ ಅವನಾಗಿರ್ತಾನೆ ಲಾಸ್ಟ್ಗೆ ವಿಲನ್ ಅಂತ ನಮಗೆ ಗೊತ್ತಾಗೋದು. ಸೊ ಇನ್ನೇನು ಬಿಗ್ ಬಾಸ್ ಮುಗಿತಾ ಬಂತು, ಆ ಮನೆಯಲ್ಲಿ ಒಬ್ಬ ವಿಲನ್ ಅಂತ ನನಗೆ ಕಾಣಿಸಿದ್ರೆ ಅದು ಧ್ರುವಂತ್. ರಕ್ಷಿತಾ ಶೆಟ್ಟಿ ಬಗ್ಗೆ ಎಕ್ಸ್ಪೋಸ್ ಮಾಡ್ತಾನೆ, ಗಿಲ್ಲಿ ಬಗ್ಗೆ ಎಕ್ಸ್ಪೋಸ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ರಕ್ಷಿತಾ ಶೆಟ್ಟಿ ಕೇಳಿರೋ ಒಂದು ಪ್ರಶ್ನೆ ಕರೆಕ್ಟ್ ಅಲ್ವಾ? ಬಾಯಲ್ಲಿ ಮಂತ್ರ ಇದೆ, ಧ್ಯಾನ ಮಾಡ್ತಾರೆ. ಸೊ ಅವರ ಬಾಯಲ್ಲಿ ಇಂತಹ ಮಾತುಗಳ ಬರುದು. ಧ್ಯಾನ ಮಂತ್ರ ಎಲ್ಲ ಮಾಡೋರು ಯಾವ ರೀತಿ ಇರ್ತಾರೆ ಗೊತ್ತಾ? ನಾವು ನೋಡಿದೀವಲ್ಲ, ತುಂಬಾ ಜನನ ನಾವು ಕಂಡಿದ್ದೀವಿ. ಎಷ್ಟು ಶಾಂತವಾಗಿರ್ತಾರೆ, ಎಷ್ಟು ಸೌಮ್ಯತೆಯಿಂದ ವರ್ತನೆ ಮಾಡ್ತಾರೆ. ಎದುರಿಗಿದ್ದವ್ರು ತಪ್ಪು ಮಾಡಿದ್ರು ಕೂಡ ಅಷ್ಟೇ ಸೌಮ್ಯತೆಯಿಂದ ಇರ್ತಾರೆ. ಬಟ್ ಇವ್ರು ಹಂಗಲ್ಲ, ಎದುರಿಗಿದ್ದವರನ್ನ ಪ್ರೊವೋಕ್ ಮಾಡಿ ತಾನು ಫುಟೇಜ್ ತಗೋತಾರೆ. ಸೊ ಅಂತವರಿಗೆಲ್ಲ ಅಭಿಮಾನಿ ಇದ್ದಾರೆ ಅಂತ ಹೇಳಿದ್ರೆ ನಂಗೆ ಅಚ್ಚರಿ ಆಗ್ತಿದೆ. ಇದ್ರು ಇರ್ಬೋದು, ಯಾಕೆಂತ ಹೇಳಿದ್ರೆ ವ್ಯತ್ಯಸ್ತ ಟೇಸ್ಟ್ಗಳಲ್ವಾ ಎಲ್ರದ್ದು. ಸೊ ತೊಂದರೆ ಏನಿಲ್ಲ, ಅದನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಸೊ ನನ್ನ ಪ್ರಕಾರ ನಿನ್ನೆ ಸ್ಪಂದನ ಹೋಗಿರೋದು ದೊಡ್ಡ ಅಚ್ಚರಿ ವಿಚಾರ ಅಲ್ಲ, ಇದಕ್ಕಿಂತ ಮೊದಲೇ ಹೋಗ್ಬೇಕಿತ್ತು. ಸೂರಜ್ ಹೋಗಿರೋದು ಮಾತ್ರ ನಂಗೆ ಇವಾಗಲೂ ಒಂಚೂರು ಫೀಲ್ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಸೂರಜ್ ಹೋಗ್ಬಾರ್ದಿತ್ತು. ಸೂರಜ್ ಏನೋ ಗೊತ್ತಿಲ್ಲ, ಅವರು ಬಂದಿರೋದು ವೈಲ್ಡ್ ಕಾರ್ಡ್ ಆದ್ರೂ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಂಡಿಲ್ಲ ಅಂದ್ರೂ ಅವರ ವ್ಯಕ್ತಿತ್ವ ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗೋ ತರ ವ್ಯಕ್ತಿತ್ವ, ಎಲ್ಲೋ ಒಂದ್ ಕಡೆ ನಮ್ಮವರು ಅನ್ನೋ ಫೀಲ್ ಕೊಡ್ತಾರಲ್ಲ, ಅಂತಹ ಒಂದು ವ್ಯಕ್ತಿತ್ವ ಸೂರಜ್ ಇದ್ದು ಇಷ್ಟ ಆಯ್ತು. ಇವಾಗ ಮೊನ್ನೆ ಅವರು ಬಂದು ಸ್ಟೇಜಲ್ಲಿ ಮಾತಾಡಿದಾಗ್ಲೂ ಕೂಡ ಎಲ್ಲೋ ಒಂದ್ ಕಡೆ ನಂಗೆ ಫೀಲ್ ಆಯ್ತು, ಪಾಪ ಹೋಗ್ಬಾರ್ದಿತ್ತಲ್ಲ, ಅವರು ಇನ್ನು ಇರ್ಬೇಕಿತ್ತಲ್ಲ ಅಂತ. ಈ ತರದ ಫೀಲ್ ನಿಮ್ಗೆ ಯಾರಿಗಾದ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ನೋಡೋಣ ಇವತ್ತಿನ ಪ್ರೋಮೋ ಈ ರೀತಿ ಇದೆ. ಇನ್ನು ಮಧ್ಯಾಹ್ನದ ಪ್ರೋಮೋ ಏನ್ ಬಿಡ್ತಾರೆ ಗೊತ್ತಿಲ್ಲ. ಇವತ್ತಿನ ಸಂಚಿಕೆ ನೋಡಿ ಮಾತಾಡೋಣ. ಇವಿಷ್ಟು ನೆನೆಯ ಸಂಚಿಕೆ ಬಗ್ಗೆ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು. ಇವಾಗ ನಾಯಿ ಸೌಂಡ್ ಇಲ್ಲ, ಏನಿಲ್ಲ, ಅಂದ್ರೆ ವಿಡಿಯೋ ಮುಗೀತಲ್ಲ, ನಾಯಿ ಗೊತ್ತಾಯ್ತು ಇವನು ವಿಡಿಯೋ ಮುಗಿಸಿದಾನಂತ, ಸೈಲೆಂಟ್ ಆಯ್ತು. ಬೈ.